ಹಲೋ ಎವ್ರಿವಾನ್, ವೆಲ್ಕಮ್ ಟು ಡೆನ್ಮಾರ್ಕ್ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 16ನೇ ಪ್ರಶ್ನೆ. ಗುರುತ್ವಾಕರ್ಷಣ ಬಲ ಎಂದರೇನು ಅಂತ ಕೇಳಿದ್ದಾರೆ. ಗುರುತ್ವಾಕರ್ಷಣ ಬಲ ಕೇಳಿರ್ತೀರಿ ಅಲ್ವಾ? ಈಗ ಬಾಲ್ ಅನ್ನೊಂದ ನಾನು ಮೇಲ್ ಹಾರಿಸ್ತೀನಿ. ಆಯ್ತು, ಬಾಲ್ ಆಕಾಶಕ್ಕೆ ಹೋಯ್ತಾ? ಇಲ್ಲ, ವಾಪಸ್ ಭೂಮಿಗೆ ಬರ್ತಿದೆ. ನಾವು ಜಂಪ್ ಮಾಡ್ತೀವಿ, ಜಂಪ್ ಮಾಡಿದ್ರೆ ವಾಪಸ್ಸು ಭೂಮಿಗೆ ಬಂದು ಬೀಳ್ಬೇಕು ಅಲ್ವಾ? ಜಾಸ್ತಿ ಹಾರಾಡ್ಬೇಡ ಮತ್ ನೆಲಕ್ಕೆ ಬೀಳ್ಬೇಕಂತ ಹೇಳ್ತಾರೆ ಅಲ್ವಾ? ಅದೇ ತರ ನಾವು ಜಂಪ್ ಮಾಡಿದ್ರು ಮತ್ತೆ ಭೂಮಿಗೆ ಬಂದು ಬೀಳ್ತೀವಿ, ಡೈರೆಕ್ಟ್ ಮೇಲೆ ಆಕಾಶಕ್ಕೆ ಹೋಗೋದಿಲ್ಲ. ಯಾಕೆ ಯಾಕೆ ಅಂದ್ರೆ ಇಲ್ಲೊಂದು ಸಂಪರ್ಕ ರಹಿತ ಬಲ act ಮಾಡ್ತಾ ಇರುತ್ತೆ. ಭೂಮಿ ಮತ್ತು ನಮ್ಮ ನಡುವೆ, ಎಲ್ಲಾ ವಸ್ತುಗಳ ನಡುವೆ ಒಂದು ಸಂಪರ್ಕ ರಹಿತ ಬಲ ವರ್ತಿಸುತ್ತಾ ಇರುತ್ತೆ. ಅದನ್ನ ಏನಂತ ಕರೀತಾರೆ? ಗುರುತ್ವಾಕರ್ಷಣ ಬಲ. ಇದು ಭೂಮಿಯು ತನ್ನೆಡೆಗೆ ವಸ್ತುಗಳನ್ನು ಸೆಳೆಯುವುದನ್ನು ಗುರುತ್ವಾಕರ್ಷಣ ಬಲ ಗೊತ್ತಿದೆ ನೋಡಿ. ಇಲ್ಲಿ ಮರದಿಂದ ಹಣ್ಣು ಬೀಳ್ತಾ ಇದೆ ಅಂತ ಅದು ಭೂಮಿ ಕಡೆಗೆ ಬಂದು ಭೂಮಿಗೆ ಬರ್ತೀವಿ. ಆಟ ಆಡು ಬಾಲ್ ಏನಿದೆ ಅದು ಎಷ್ಟು ಮೇಲೆ ಹಾರಿದ್ರು ಮತ್ತೆ ನೆಲಕ್ಕೆ ಬಂದಿರುತ್ತೆ ಅಲ್ವಾ? ಯಾಕೆಂದ್ರೆ ಭೂಮಿಯು ತನ್ನೆಡೆಗೆ ವಸ್ತುಗಳನ್ನ ಸೆಳೆಯುತ್ತೆ. ಈ ಬಲವನ್ನ ಏನಂತ ಕರಿತೀವಿ? ಗುರುತ್ವಾಕರ್ಷಣ ಅಂತೀವಿ. ಇಲ್ಲಿ ಭೂಮಿ ಯಾರಿಗೂ ಹಗ್ಗನ ಅಥವಾ ದಾರಿ ತನಕ ಇಲ್ಲಿ ಭೂಮಿಯ ವಸ್ತುಗಳನ್ನು ಯಾವುದೇ ಸಂಪರ್ಕ ಇರುವುದಿಲ್ಲ. ಆದ್ರೂ ಅದು ಒಂದು ಬಲದಿಂದ ತನ್ನ ಕೈ ಆಕರ್ಷಣ ಬಲ ಅಂತ ಕರಿತೀವಿ. ಬರೀ ಆಕರ್ಷಣೆ ಮಾಡೋದಲ್ಲ, ಈ ವಿಶ್ವದಲ್ಲಿ ಪ್ರತಿಯೊಂದು ವಸ್ತು ಕೂಡ ಗುರುತ್ವಾಕರ್ಷಣ ಬಲವನ್ನು ತೋರಿಸುತ್ತೆ. ನಾವು ಭೂಮಿ ಮತ್ತೆ ಸೂರ್ಯನ ನಡುವೆ ನೋಡಿದ್ರೆ, ಅಥವಾ ಭೂಮಿ ಮತ್ತೆ ಚಂದ್ರ, ಚಂದ್ರ ಮತ್ತೆ ಸೂರ್ಯ, ಇದೆಲ್ಲದರ ನಡುವೆ ಇರುವಂತದ್ದು ಗುರುತ್ವಾಕರ್ಷಣ ಬಲನೇ ಆಗಿರುತ್ತೆ. ಆದ್ರೆ ನಾವಿಲ್ಲಿ ಡೆಫಿನೇಷನ್ ಅನ್ನ ಹೀಗೆ ಬರೀಬಹುದು: ಭೂಮಿಯು ತನ್ನೆಡೆಗೆ ವಸ್ತುಗಳನ್ನು ಸೆಳೆಯುವುದನ್ನು ಗುರುತ್ವಾಕರ್ಷಣ ಬಲ. ಥ್ಯಾಂಕ್ ಯು.